ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 43. ಅವನ ಕೈಗಳು ಅವಳ ಮೈನುಣುಪಿಗೆ ತಗಲಿದಾಗ ಅವಳ ಮೈಯಲ್ಲಿ ವಿದ್ಯುತ್ ಪ್ರವಾಹವಾದಂತಾಯಿತು. ಪ್ಲೀಸ್ ವೇದಾಂತ್, ಅಲ್ಲೇನೂ ಆಗಿಲ್ಲ. ಸನ್ನಿಧಿ ಕೊಸರಾಡಿದಾಗ ಅವನು ಅವಳನ್ನು ಮತ್ತು ಬಿಗಿಯಾಗಿ ಹಿಡಿದಿದ್ದ. ವಿಲ್ ಯು ಕೀಪ್ ಕ್ವಯಟ್? ನನಗೆ ಗೊತ್ತು ಈಗ ಅದನ್ನು ಹೇಗೆ ತೆಗಿಬೇಕು ಅಂತ. ವೇದಾಂತ್ ಆ ಜಾಗಕ್ಕೆ ತನ್ನ ತುಟಿಯಿಂದಲೇ ಮೃದುವಾಗಿ ಪ್ರೇಮದ ಮುದ್ರೆಯನ್ನು ಒತ್ತುತ್ತಾ, ಈಗ ಹೇಳು ಸಾನು, ನಿಂಗೇನೂ ಆಗಿಲ್ಲ ತಾನೆ? ಅವನ ಧ್ವನಿಯಲ್ಲಿದ್ದ ಒಲವು, ಅಕ್ಕರೆ, ಪ್ರೀತಿ ಕಂಡು ಅವಳ ಹೃದಯ ತುಂಬಿ ಬಂದಿತ್ತು. ಗಂಟಲುಬ್ಬಿ ಬಂದು ಅವಳಿಗೆ ಮಾತಾಡಲು ಸಾಧ್ಯವಾಗಲಿಲ್ಲ. ಅವಳ ಕಣ್ಣುಗಳು ತುಂಬಿ ಕಣ್ಣೀರು ಕೆನ್ನೆಯ ಮೇಲೆ ಹರಿಯಲಾರಂಭಿಸಿತ್ತು. ವೇದಾಂತ್ ತೋರು ಬೆರಳುಗಳಿಂದ ಅವಳ ಕಣ್ಣೀರು ತೊಡೆಯಲಾರಂಭಿಸಿದ್ದ. ಸಾನು, ಅಳ್ಬೇಡ ಮರಿ, ಈಗ ಎಲ್ಲ ಸರಿ ಹೋಯ್ತಲ್ಲ, ಮತ್ತೆ ಯಾಕೆ ಅಳ್ತಾ ಇದ್ದೀಯಾ? ನಿಜ ಹೇಳಬೇಕು ಅಂದರೆ ಇಷ್ಟು ಹೊತ್ತು ನೀನು ಏಕಾಂಗಿಯಾಗಿ ಹೋರಾಡ್ತಾ ಇದ್ದೀಯಲ್ಲ, ಅದಕ್ಕೆ ನಿಜವಾಗ್ಲೂ ಮೆಚ್ಚಲೇಬೇಕು. ನನ್ನ ಹುಡುಗಿ ತುಂಬ ಬ್ರೇವ್ ಗರ್ಲ್ ಅಂತ ನನಗೆ ಇವತ್ತು ಅರ್ಥ ಆಯಿತು. ನಿಜವಾಗ್ಲೂ ಹೇಳ್ತೀನಿ ಕೇಳು, ನಿನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ವೇದಾಂತ್ ಮೃದುವಾಗಿ ಅವಳ ತಲೆ ನೇವರಿಸಿ ಅವಳನ್ನು ಸಾಂತ್ವನಿಸುತ್ತಿದ್ದ. ಹಾಗೆ ಅವನ ಎದೆಗೆ ಒರಗಿಕೊಂಡಳು ಸನ್ನಿಧಿ. ಅವನೆದೆಯಲ್ಲಿ ಮುಖ ಹುದುಗಿಸಿಕೊಳ್ಳುತ್ತಾ ಹೇಳಿದಳು, ವೇದಾಂತ್, ಆ ಲೋಫರ್ ನನ್ನ ಕೆನ್ನೆ ಟಚ್ ಮಾಡಿಬಿಟ್ಟ. ನನಗೆ ಅಸಹ್ಯ ಆಗ್ತಾ ಇದೆ, ತುಂಬ ಇರಿಟೇಟ್ ಆಗ್ತಾ ಇದೆ. ಎಷ್ಟು ಬೇಗ ಆ ಜಾಗವನ್ನು ವಾಶ್ ಮಾಡ್ಕೋತೀನೋ ಅನ್ನಿಸ್ತಾ ಇದೆ. ನಿನ್ನ ಗಾಡೀಲಿ ಸೋಪ್ ಇದೆಯಾ? ಇದ್ರೆ ನನಗೆ ಈಗಲೇ ಸೋಪ್ ಕೊಟ್ಟು ಪುಣ್ಯ ಕಟ್ಕೋ ವೇದಾಂತ್. ನಾನು ಈಗಲೇ ಅವನು ಟಚ್ ಮಾಡಿರೋ ಜಾಗವನ್ನು ವಾಶ್ ಮಾಡ್ಕೋಬೇಕು. ಅವಳ ಮುಖದಲ್ಲಿ ಅಸಹ್ಯ ಭಾವನೆ ಇರುವುದನ್ನು ಗಮನಿಸಿದ ವೇದಾಂತ್ ಅವಳ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಂಡಿದ್ದ. ಲಿಕ್ವಿಡ್ ಹ್ಯಾಂಡ್ ವಾಶ್ ಸೋಪ್ ಇದೆ, ಈಗಲೇ ಕೊಡ್ತೀನಿ ಇರು. ಅವನು ಮಾಡಿರುವ ತಪ್ಪಿಗೆ ಅವನಿಗೆ ಸರಿಯಾದ ಪಾಠ ಕಲಿಸಿದ್ದೀನಿ. ನಿನ್ನ ಟಚ್ ಮಾಡಿದ್ದು ಅವನ ಬಲದ ಕೈಯಿಂದ ಅಲ್ವಾ? ಆ ಕೈಯ ಮೂಳೆಯನ್ನು ಮುರಿದು ಬಿಟ್ಟಿದ್ದೀನಿ. ಅವನೀಗ ಅರ್ಜೆಂಟಾಗಿ ಆರ್ಥೋಪೆಡಿಕ್ ಸರ್ಜನ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಳೋಕೆ ಹೋಗಬೇಕು. ಹಾಗೆ ಮಾಡಿಬಿಟ್ಟಿದ್ದೀನಿ ಅವನ ದೇಹವನ್ನು. ಇನ್ಮುಂದೆ ಆ ವ್ಯಕ್ತಿ ನಿನ್ನ ಅಲ್ಲ. ಯಾವುದೇ ಹೆಣ್ಣುಮಕ್ಕಳನ್ನು ಮುಟ್ಟೋಕೆ ಹೋಗಬಾರ್ದು. ಹಾಗೊಂದು ವೇಳೆ ಹೋದರೆ ಅವನಿಗೆ ಆಗ ನಾನು ಕೊಟ್ಟ ಏಟಿನ ನೆನಪಾಗುತ್ತೆ ಎಂದು ಹೇಳುತ್ತಾ ಕಾರಿನಲ್ಲಿದ್ದ ಸೋಪ್ ಮತ್ತು ವಾಟರ್ ಬಾಟಲನ್ನು ತಂದು ವೇದಾಂತ್ ತಾನೇ ಅವಳ ಮುಖ ತೊಳೆಸಲು ಮುಂದಾಗಿ ಕೇಳಿದ. ಸಾನು, ನಿನ್ನ ಮನಸ್ಸಿಗೆ ಅಷ್ಟು ನೋವಾಗಿದೆ ಅಂದರೆ ಆ ಜಾಗ ನೀನು ಟಚ್ ಮಾಡಬೇಡ, ನಾನೇ ವಾಶ್ ಮಾಡ್ತೀನಿ. ಎಲ್ಲಿ ಅಂತ ಹೇಳು, ತೋರಿಸು ಎಂದು ಹೇಳಿದಾಗ ಅವಳು ತೋರಿಸಿದ್ದಳು. ಅವನು ನನ್ನ ಟಚ್ ಮಾಡಿದ್ದರಿಂದ ನಾನು ಅಪವಿತ್ರಳಾಗಿ ಬಿಟ್ಟೆನೇನೋ ಅನ್ನಿಸ್ತಾ ಇದೆ ವೇದಾಂತ್ ಎಂದು ಮತ್ತೆ ಬಿಕ್ಕತೊಡಗಿದಳು ಸನ್ನಿಧಿ. ನೋ ಸಾನು, ನೀನೀಗ ಅಳಬಾರ್ದು. ಮನಸ್ಸಿಗೆ ಧೈರ್ಯ ತಗೋಬೇಕು. ಆ ಲೋಫರ್ ನಿನ್ನ ಕೆನ್ನೆ ಮುಟ್ಟಿದ ಮಾತ್ರಕ್ಕೆ ನೀನು ಹೇಗೆ ಅಪವಿತ್ರಳಾಗಿ ಬಿಡ್ತೀಯಾ? ನಿನ್ನ ಮನಸ್ಸಿನಲ್ಲಿರುವ ಅಂತಹ ತಪ್ಪು ಕಲ್ಪನೆಗಳನ್ನು ಮೊದಲು ತೆಗೆದುಹಾಕು ಎಂದು ಹೇಳುತ್ತಾ ಅವಳ ಮುಖವನ್ನು ವಾಶ್ ಮಾಡಿದ ವೇದಾಂತ್. ಅವಳ ಮುಖ ತೊಳೆಸಿದ ಬಳಿಕ, ಸೋಪ್ ಹಾಕಿ ವಾಶ್ ಮಾಡಿ ಆಯಿತು, ಎಲ್ಲ ತೊಳೆದು ಹೋಯ್ತು. ಹಾಗಾದರೆ ಅವನು ಟಚ್ ಮಾಡಿರೋ ಕೊಳೆ ಎಲ್ಲ ಹೋಯ್ತು ಅಂತೀಯಾ? ಸನ್ನಿಧಿ ನಂಬಲಾರದವಳಂತೆ ಅವನನ್ನೇ ನೋಡುತ್ತಾ ಕೇಳಿದಾಗ ವೇದಾಂತ್ ಅವಳ ಮುಖವನ್ನೇ ನೋಡುತ್ತಾ ಹೇಳಿದ, ಖಂಡಿತ. ಯಾವಾಗ ನನ್ನ ಕೈ ನಿನ್ನ ಕೆನ್ನೆನ ಟಚ್ ಮಾಡ್ತು ಆವಾಗಿಂದ ನಿನ್ನ ಮುಖ ರಂಗೇರಿ ಬಿಟ್ಟಿದೆ. ಪರ್ಸ್ನಲ್ಲಿ ಕನ್ನಡಿ ಇದ್ರೆ ತೆಗೆದು ನೋಡ್ಕೋ, ನಿನ್ನ ಮುಖ ಸಿಮ್ಲಾ ಆ್ಯಪಲ್ ಇದ್ದ ಹಾಗಿದೆ. ಬೇಕೆಂದೇ ಅವಳನ್ನು ರೇಗಿಸುವ ಉದ್ದೇಶದಿಂದ ಅವಳತ್ತ ನೋಡಿ ಕಣ್ಣು ಹೊಡೆದು ಹೇಳಿದ ವೇದಾಂತ್. ನಾನು ಕನ್ನಡಿ ಗಿನ್ನಡಿ ತಂದಿಲ್ಲ, ಪರ್ಸು ತಂದಿಲ್ಲ, ಎಲ್ಲನೂ ಬಸ್ಸಲ್ಲಿ ಹಾಗೆ ಹೊರಟು ಹೋಯ್ತು ಅಂತ ಹೇಳಿಲ್ವಾ? ಅವನನ್ನು ಪ್ರಶ್ನಿಸಿದಳು ಸನ್ನಿಧಿ. ಕನ್ನಡಿ ಇಲ್ಲದೆ ಇದ್ರೆ ಏನಂತೆ? ಹಾಗಾದರೆ ಒಂದು ಕೆಲಸ ಮಾಡು ಸಾನು, ನನ್ನ ಕಣ್ಣನ್ನು ನೋಡು. ನನ್ನ ಕಣ್ಣಲ್ಲಿ ನಿನ್ನ ಪ್ರತಿಬಿಂಬ ಕಾಣಿಸುತ್ತೆ, ಅದನ್ನೇ ನೋಡು ಎಂದು ಹೇಳುತ್ತಾ ಅವಳ ಮುಖವನ್ನೇ ನೋಡುತ್ತಾ ಅವಳ ಮುಂದೆ ನಿಂತಿದ್ದ ವೇದಾಂತ್. ಅವನ ಸ್ಪರ್ಶದಿಂದ ಅವಳ ಮೈಬಿಸಿ ಏರಿತ್ತು. ತನ್ನ ಮುಖ ಕೆಂಪಾಗಿರಬಹುದು, ಅವನು ಹೇಳಿದ್ದು ಸತ್ಯವಾಗಿರಬಹುದು. ಕಾರ್ನಲ್ಲಿದ್ದ ಮಿರರ್ ನೋಡಿ ಸನ್ನಿಧಿ ಮತ್ತೆ ಅದೇ ಜಾಗವನ್ನು ತನ್ನ ಕೈಯಿಂದ ನೇವರಿಸಿಕೊಳ್ಳುತ್ತಾ, ಆ ಲೋಫರ್ಗೆ ಮಾಡೋಕೆ ಬೇರೆ ಏನೂ ಕೆಲಸ ಇರಲಿಲ್ಲ. ಸದ್ಯ ನೀನು ಬಂದೆ, ಇಲ್ಲ ಅಂದರೆ ಅವನು ನನ್ನ ಏನು ಮಾಡ್ತಾ ಇದ್ನೋ? ನೀನು ವಾಶ್ ಮಾಡಿದ್ದೀಯಾ ವೇದಾಂತ್? ಆದರೂ ಈಗಲೂ ಅಲ್ಲಿ ಉರಿತಾ ಇದೆ ಅನ್ನಿಸ್ತಾ ಇದೆ. ಏನೂ ಸಮಾಧಾನ ಆಗಿಲ್ಲ ನನಗೆ. ಯಾಕೋ ಇನ್ನೊಂದ್ಸಲ ವಾಶ್ ಮಾಡಬೇಕು ಅನ್ನಿಸ್ತಾ ಇದೆ. ಸನ್ನಿಧಿ ವೇದಾಂತ್ನ ಕಣ್ಣನ್ನೇ ನೋಡುತ್ತಾ ಹೇಳಿದಳು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಏನೋ ಆಕಸ್ಮಿಕವಾಗಿ ಕಹಿ ಘಟನೆ ನಡೆದು ಹೋಗಿದೆ. ಹೆಚ್ಚಿನ ಅಪಾಯವೇನೂ ಸಂಭವಿಸಿರಲಿಲ್ಲ. ಆದರೂ ಈ ಹುಡುಗಿ ಅದೇಕೆ ಅದನ್ನು ಅಷ್ಟು ಮನಸ್ಸಿಗೆ ಹಚ್ಚಿಕೊಂಡಿದ್ದಾಳೆ ಎನಿಸಿತು ವೇದಾಂತ್ಗೆ. ಈಗ ಸ್ವಲ್ಪ ಬೆಟರ್ ಅಲ್ವಾ? ಕಣ್ಣುಗಳಲ್ಲಿ ಸೆರೆ ಹಿಡಿದಿದ್ದ ಕಂಬನಿ ಕಾಣಿಸಿತು ಅವನಿಗೆ. ಅವಳ ಗಲ್ಲ ತನ್ನ ತೋರು ಬೆರಳಲ್ಲಿ ಹಿಡಿದೆತ್ತಿದಾಗ ಅವಳ ಕಣ್ಣಿಂದ ಕಂಬನಿ ಕೆನ್ನೆಯ ಮೇಲುರುಳಿತು. ವೇದಾಂತ್ ಅವಳ ಮುಖವನ್ನು ಕಣ್ಣಲ್ಲಿ ಕಣ್ಣಿಟ್ಟು ದೀರ್ಘವಾಗಿ ನೋಡಿ ಮೆಲ್ಲನುಸಿರಿದ. ನೋ ಸಾನು, ನೋ.
ನೋ ಟಿಯರ್ಸ್. ನಾನೇನು ಬೇಕಾದರೂ ಸಹಿಸ್ತೀನಿ, ಆದರೆ ಕಣ್ಣೀರು ಮಾತ್ರ ಆಗೋಲ್ಲ. ಅದರಲ್ಲೂ ನನ್ನ ಹುಡುಗಿ ಕಣ್ಣಿಂದ ಹರಿಯುವ ಕಣ್ಣೀರು ಖಂಡಿತ ಸಹಿಸೋಕ್ಕಾಗೋಲ್ಲ. ಬೆರಳಿನಿಂದ ಕಣ್ಣೀರು ಒರೆಸಿದ ಭುಜದ ಸುತ್ತ ಕೈ ಹಾಕಿ, ಬಾ ಕಾರಲ್ಲಿ ಆರಾಮವಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡು. ಸನ್ನಿಧಿಯನ್ನು ಕಾರಿನ ಮುಂದಿನ ಸೀಟಿನಲ್ಲಿ ಕೂರಿಸುತ್ತಾ ವೇದಾಂತ್ ಅವಳ ಕಿವಿಯಲ್ಲಿ ಉಸುರಿದ. ನಂಗೆ ಗಾಯವಾದ್ರೆ ನಮ್ಮ ಅಮ್ಮ ಆ ಜಾಗಕ್ಕೆ ಮುತ್ತಿಟ್ಟು ಹೇಳ್ತಿದ್ರು, ನೋಡಿದ್ಯಾ ನಿನ್ನ ನೋವೆಲ್ಲ ಹೊರಟೆ ಹೋಯ್ತು ಅಂತ. ಅವನ ಮಾತು ಕೇಳುತ್ತಲೇ ಅವಳ ಮುಖಕ್ಕೆ ರಕ್ತ ಚಿಮ್ಮಿದುದು ಕಂಡ ವೇದಾಂತ್, ಅದು ತಾಯಿ ಮಾತ್ರ ಮಾಡೋದು. ಅವಳು ತಲೆ ಎತ್ತದೆ ಉತ್ತರಿಸಿದಳು, ಯಾರು ಹೇಳಿದ್ದು ತಾಯಿ ಮಾತ್ರ ಮಗುವಿಗೆ ಮಾಡಬೇಕು ಅಂತ? ಹಾಗೆ ರೂಲ್ಸ್ ಏನಾದರೂ ಇದೆಯಾ? ಇದ್ರೆ ರೂಲ್ಸ್ ಮಾಡಿರೋರು ಯಾರು? ಎಲ್ಲಿದೆ ಅಂತ ತೋರ್ಸು. ನಗುತ್ತಾ ಅವಳನ್ನು ಪ್ರಶ್ನಿಸಿದ ವೇದಾಂತ್. ಅದಕ್ಕೆ ಏನೆಂದು ಉತ್ತರಿಸಬೇಕೆಂದು ಗೊತ್ತಾಗಲಿಲ್ಲ ಸನ್ನಿಧಿಗೆ. ಅವಳು ಮೌನ ವಹಿಸಿದ್ದಳು. ಅವಳ ಮೌನದಿಂದ ಉತ್ತೇಜಿತನಾಗಿದ್ದ ವೇದಾಂತ್ ಹೇಳಿದ, 1 ಮಿನಿಟ್ ಸಾನು, ಯು ವಿಲ್ ಬಿ ಆಲ್ ರೈಟ್. ಅವಳ ತಲೆಯನ್ನು ತನ್ನೆದೆಗೊರಗಿಸಿಕೊಂಡು ತನ್ನ ಇನ್ನೊಂದು ಕೈಯಿಂದ ಅವಳ ಗಲ್ಲವನ್ನು ಹಿಡಿದು ಮೇಲಕ್ಕೆತ್ತಿದ. ಅವನ ಕೈಗಳು ಅವಳ ಮೈ ನುಣುಪಿಗೆ ತಗುಲಿದಾಗ ಅವಳ ಮೈಯಲ್ಲಿ ವಿದ್ಯುತ್ ಪ್ರವಾಹವಾದಂತಾಯಿತು. ಪ್ಲೀಸ್ ವೇದಾಂತ್, ಅಲ್ಲೇನೂ ಆಗಿಲ್ಲ. ಸನ್ನಿಧಿ ಕೊಸರಾಡಿದಾಗ ಅವನು ಅವಳನ್ನು ಮತ್ತೂ ಬಿಗಿಯಾಗಿ ಹಿಡಿದಿದ್ದ. ವಿಲ್ ಯು ಕೀಪ್ ಕ್ವಯಟ್? ನನಗೆ ಗೊತ್ತು ಈಗ ಅದನ್ನು ಹೇಗೆ ತೆಗಿಬೇಕು ಅಂತ. ವೇದಾಂತ್ ಆ ಜಾಗಕ್ಕೆ ತನ್ನ ತುಟಿಯಿಂದಲೇ ಮೃದುವಾಗಿ ಪ್ರೇಮದ ಮುದ್ರೆಯನ್ನು ಒತ್ತುತ್ತಾ ಬಂದಾಗ ಅವಳಿಗೆ ಬೆಂಕಿಯುಂಡೆಯಂತೆ ಒಳಗೆ ದಗದಗನೆ ಉರಿಯುತ್ತಿದ್ದುದು ಕೊಂಚ ಉಪಶಮನವಾದಂತಾಯಿತು. ಅವನ ಬಿಗಿ ಹಿಡಿತದಲ್ಲಿ ಏನೋ ಸುಖ, ಏನೋ ಮಧುರ ನೋವು ಹಾಗೆ ಅವನಿಗೆ ಒರಗಬೇಕೆನಿಸಿತು. ಅವಳಿಗೆ ಅರಿವಿಲ್ಲದಂತೆ ಸನ್ನಿಧಿ ಆ ಕೆಲಸವನ್ನು ಮಾಡಿಬಿಟ್ಟಿದ್ದಳು. ನೋಡು, ನಮ್ಮಮ್ಮ ಮಾಡೋ ಟ್ರಿಕ್ ಮಾಡಿದ ತಕ್ಷಣವೇ ನಿಂಗೆ ಎಲ್ಲನೂ ಹೊರಟು ಹೋಯಿತು. ನನಗೆ ಮೊದಲೇ ಗೊತ್ತಿದ್ರೆ ಮೊದಲು ಈ ಕೆಲಸನೇ ಮಾಡ್ತಾ ಇದ್ದೆ, ತುಂಟತನದಿಂದ ಹೇಳಿದ ವೇದಾಂತ್. ಸನ್ನಿಧಿ ಅವನೆದೆಯಲ್ಲಿ ಮುಖ ಹುದುಗಿಸಿಕೊಂಡಳು. ಸ್ವಲ್ಪ ಹೊತ್ತಿನ ಬಳಿಕ, ವೇದಾಂತ್, ನಂಗೀಗ ಮನೆಗೆ ಹೋಗೋಣ ಅನ್ಸುತ್ತೆ. ಆದರೆ ನಾನೀಗ ಮನೆಗೆ ಹೋದರೆ ಮನೆಯವರಿಗೆ ಇವತ್ತು ನಡೆದಿರೋ ಘಟನೆಯೆಲ್ಲ ಗೊತ್ತಾಗುತ್ತೆ. ಮನೆಯವರು ಬೇಜಾರು ಮಾಡ್ಕೊಳ್ತಾರೆ. ಅದು ನನಗೆ ಇಷ್ಟ ಇಲ್ಲ. ಮುಂದಿನ ಬಸ್ಸಲ್ಲಿ ನಾನು ಮಡಿಕೇರಿಗೆ ಹೊರಟು ಹೋಗ್ತೀನಿ. ನನಗೆ ಸ್ವಲ್ಪ ದುಡ್ಡು ಕೊಡ್ತೀಯಾ? ಅವನನ್ನು ಕೇಳಿದಳು ಸನ್ನಿಧಿ. ಅವಳನ್ನು ಬಸ್ನಲ್ಲಿ ಕಳಿಸುವ ಉದ್ದೇಶ ವೇದಾಂತ್ಗೆ ಇರಲೇ ಇಲ್ಲ. ಸಾನು, ನೀನು ನನ್ನ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು? ಇವತ್ತು ನೀನು ಕಾಲ್ ಮಾಡ್ದಾಗಲೇ ಇವತ್ತು ನಿನ್ನ ಜೊತೆ ತಿಂಡಿ ತಿನ್ನಬೇಕು ಅಂದ್ಕೊಂಡಿದ್ದೆ. ಆ ಭಾಗ್ಯ ಆದರೂ ಸಿಗುತ್ತಾ ನನಗೆ? ಅಲ್ಲಿಂದ ಇಲ್ಲಿ ತನಕ ನಿಂಗೋಸ್ಕರ ಬಂದಿದ್ದೀನಿ ಅಂದರೆ ನಿನ್ನ ಮಡಿಕೇರಿಗೆ ಡ್ರಾಪ್ ಮಾಡಿನೇ ಹೋಗೋದು. ಈಗಲೇ ಹೊಟ್ಟೆ ಹಸಿವಾಗೋಕೆ ಶುರುವಾಗಿದೆ. ಮುಂದೆ ಸಿಗೋ ಒಳ್ಳೆ ಹೋಟೆಲಲ್ಲಿ ತಿಂಡಿ ತಿಂದ್ಕೊಂಡು ನಮ್ಮ ಪ್ರಯಾಣ ಮುಂದುವರಿಸೋಣ ಎಂದು ಹೇಳುತ್ತಾ ವೇದಾಂತ್ ಅವಳಿಂದ ದೂರ ಸರಿದು ಬಂದು ತನ್ನ ಸೀಟಿನಲ್ಲಿ ಕುಳಿತುಕೊಂಡಿದ್ದ. ಅಷ್ಟರಲ್ಲಿ ಕೀರ್ತನ ಮಡಿಕೇರಿ ತಲುಪಿದ್ದಳು. ಗೆಳತಿಯ ಕಸಿನ್ ಬ್ರದರ್ಸ್ ಬಸ್ ಇಳಿಯುವಲ್ಲಿಗೆ ಜೀಪ್ ತಂದಿದ್ದರಿಂದ ಅವಳಿಗೆ ತೊಂದರೆಯೇನೂ ಆಗಿರಲಿಲ್ಲ. ಜೀಪ್ನಲ್ಲಿ ಕುಳಿತ ಬಳಿಕ ಅವಳು ಸನ್ನಿಧಿಗೆ ಕಾಲ್ ಮಾಡಿದಳು. ಐ ಆಮ್ ರಿಯಲಿ ಸಾರಿ ಸಾನು, ನೀನು ಬಸ್ಸಿಂದ ಇಳಿದು ಹೋದ್ಮೇಲೆ ಕಣ್ಮುಚ್ಚಿ ಮಲಗಿದ್ದೆ. ಬಸ್ ಹೊರಟಾಗ ನೀನು ಬಸ್ ಹತ್ತಿಲ್ಲ ಅಂತ ಗೊತ್ತಾಗಲಿಲ್ಲ. ಆಮೇಲೆ ನನಗೆ ಗೊತ್ತಾಗಿ ಕಂಡಕ್ಟರ್ ಹತ್ರ ಹೇಳಿದ್ರೂ ಯಾವ ಪ್ರಯೋಜನವೂ ಆಗಲಿಲ್ಲ. ಯಾಕೆಂದರೆ ನಾವು 3 ಕಿಲೋಮೀಟರ್ ಮುಂದೆ ಬಂದಾಗಿತ್ತು. ಹೇಗೂ ಬಸ್ಸಲ್ಲಿ ಫ್ರೀ ಅಲ್ವಾ, ಇನ್ನೊಂದು ಬಸ್ಸಲ್ಲಿ ಬರ್ತಾರೆ ಅಂತ ಹೇಳಿದ್ರು. ಹೌದು, ನೀನು ಈಗ ಎಲ್ಲಿದ್ದೀಯಾ? ಬೇರೊಂದು ಬಸ್ಸಲ್ಲಿ ಬರ್ತಾ ಇದ್ದೀ ತಾನೆ? ಗೆಳತಿಯನ್ನು ವಿಚಾರಿಸಿಕೊಂಡಿದ್ದಳು ಕೀರ್ತನ. ಓ, ನಿಂಗೆ ಇವಾಗ ನನ್ನ ಜ್ಞಾಪಕ ಬಂತಾ? ನಾನು ನಿಂಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಹೊರಟು ಯಾವ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೆ ಅಂತ ನಿಂಗೇನಾದರೂ ಗೊತ್ತಾ? ಕೈಯಲ್ಲಿ ಸೆಲ್ಫೋನ್ ಮತ್ತು ಜ್ಯೂಸ್ಗೆ ಆಗುವಷ್ಟು ಹಣ ಮಾತ್ರ ತಗೊಂಡು ಬಸ್ ಇಳಿದಿದ್ದೆ. ಆಧಾರ್ ಕಾರ್ಡ್ ಕೂಡ ಕೈಯಲ್ಲಿ ಇಲ್ಲದೇ ಇರೋದ್ರಿಂದ ಆ ಕಡೆನೂ ಹೋಗೋಕ್ಕಾಗದೆ ಈ ಕಡೆನೂ ಹೋಗೋಕ್ಕಾಗದೆ ಕಷ್ಟಪಡ್ತಾ ಇದ್ದೀನಿ. ನಾನೀಗಲೂ ಹುಣಸೂರಲ್ಲೇ ಇದ್ದೀನಿ. ಬೇಕೆಂದೇ ವೇದಾಂತ್ ಬಂದಿರುವ, ತನಗೆ ಸಹಾಯ ಮಾಡಿರುವ ವಿಷಯವನ್ನು ಅವಳಿಂದ ಮುಚ್ಚಿಟ್ಟಳು ಸನ್ನಿಧಿ. ಹೌದಾ, ನಿನ್ನ ಹತ್ರ ದುಡ್ಡಿಲ್ವಾ? ನನಗೆ ಅದೆಲ್ಲ ಗೊತ್ತೇ ಆಗಲಿಲ್ಲ. ಐ ಆಮ್ ರಿಯಲಿ ಸಾರಿ ಕಣೆ. ನಾನು ಮನೆಯಿಂದ ಬರುವಾಗಲೇ ಒಮಿಟ್ ಆಗೋದಕ್ಕೆ ಮಾತ್ರೆ ತಗೊಂಡು ಬಂದಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾನೇ ಇರಲಿಲ್ಲ. ಹಾಂ, ಹೇಳಿದ ಹಾಗೆ ನಿನ್ನ ಲಗೇಜ್ ನಾನು ತಗೊಂಡು ಬಂದಿದ್ದೀನಿ. ಈಗ ನೀನು ಏನು ಮಾಡ್ತೀಯಾ? ಆತಂಕದಿಂದಲೇ ಗೆಳತಿಯನ್ನು ವಿಚಾರಿಸಿಕೊಂಡಳು ಕೀರ್ತನ. ಈಗಲಾದರೂ ನಿಂಗೆ ನನ್ನ ಜ್ಞಾಪಕ ಬಂತಲ್ಲ. ನೀನು ಅಲ್ಲಿ ಫ್ರೆಂಡ್ಸ್ ಜೊತೆ ಮಜಾ ಮಾಡು. ನಾನು ನೇರವಾಗಿ ಮನೆಗೆ ಹೊರಟು ಹೋಗ್ತೀನಿ, ಗೆಳತಿಯ ಮೇಲೆ ಮುನಿಸಿನಿಂದ ಹೇಳಿದಳು ಸನ್ನಿಧಿ. ಅಷ್ಟರಲ್ಲಿ ವೇದಾಂತ್ನ ಗಾಡಿಗೆ ಯಾರೋ ಅಡ್ಡ ಬಂದಿದ್ದರಿಂದ ವೇದಾಂತ್ ಬ್ರೇಕ್ ಹಾಕಿ ನಿಲ್ಲಿಸಿ ಹಾರ್ನ್ ಮಾಡಿದ್ದ. ಮಾತ್ರವಲ್ಲ, ಅಡ್ಡ ಬಂದವರನ್ನು ಬೈಯುತ್ತಿದ್ದ. ಏನ್ರಿ, ನನ್ನ ಗಾಡಿ ಕೆಳಗೆ ಬಿದ್ದು ಸಾಯೋ ಯೋಚನೆನಾ? ಹೈವೇಯಲ್ಲಿ ರೋಡ್ ಕ್ರಾಸ್ ಮಾಡಬೇಕಾದ್ರೆ ರೋಡಲ್ಲಿ ಎರಡೂ ಬದಿ ನೋಡಬೇಕು ಅಂತ ಗೊತ್ತಿಲ್ವಾ? ಅವರ ಮೇಲೆ ರೇಗಿದ್ದ ವೇದಾಂತ್. ನೀನು ನನ್ನ ಹತ್ತಿರ ಸುಳ್ಳು ಹೇಳ್ತಾ ಇದ್ದೀಯಾ? ಅಲ್ಲಿಂದ ನಿನ್ನ ಹತ್ರದಿಂದ ವೇದಾಂತ್ನ ವಾಯ್ಸ್ ಕೇಳಿಸ್ತಾ ಇದೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ವೇದಾಂತ್ನಂತಹ ಗೆಳೆಯ ಸಿಗೋಕೆ ನೀನು ತುಂಬ ಪುಣ್ಯ ಮಾಡಿದ್ಯಾ ಅಂತ.
ಅದು ಇವತ್ತು ಸತ್ಯ ಆಯಿತು. ನೀನು ಅವನ ಗಾಡೀಲಿ ಯಾವ ಕಡೆಗೆ ಹೋಗ್ತಾ ಇದ್ದೀಯಾ? ಅವನನ್ನು ನಿಂಜೊತೆ ಇಲ್ಲಿಗೆ ಕರ್ಕೊಂಡ್ಬಾರೆ, ತುಂಬ ಮಜವಾಗಿರುತ್ತೆ, ಕೀರ್ತನ ಸನ್ನಿಧಿಗೆ ಹೇಳಿದಳು. ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಅವನನ್ನು ಕರ್ಕೊಂಡ್ಬಾ ಅಂತ ಹೇಳ್ತಾ ಇದೆಯಲ್ಲ. ಅಲ್ಲಿ ನಡೀತಿರೋದು ನಿನ್ನ ಅಕ್ಕನ ಮದುವೆಯಲ್ಲ, ನಿನ್ನ ಗೆಳತಿಯ ಅಕ್ಕನ ಮದುವೆ. ನೀನೇ ಗೆಸ್ಟ್ ಆಗಿ ಹೋಗ್ತಾ ಇರೋದು ಅಂದಮೇಲೆ ನೀನು ಹೇಗೆ ವೇದಾಂತ್ನ ಇನ್ವೈಟ್ ಮಾಡೋಕೆ ಸಾಧ್ಯ ಎಂದು ಸನ್ನಿಧಿ ಗೆಳತಿಯನ್ನು ಪ್ರಶ್ನಿಸಿದಾಗ ಕೀರ್ತನ ನಿರುತ್ತರಳಾಗಿದ್ದಳು. ಕೀರ್ತನಾಗೆ ವೇದಾಂತ್ನ ಪರಿಚಯ ಚೆನ್ನಾಗಿತ್ತು. ಅವಳಿಗೆ ಅಣ್ಣಂದಿರು ಇರಲಿಲ್ಲ. ಗೆಳತಿಯ ಬಾಯ್ ಫ್ರೆಂಡನ್ನು ಅವಳು ತನ್ನ ಅಣ್ಣನ ಸ್ಥಾನದಲ್ಲಿ ನೋಡುತ್ತಿದ್ದಳು. ವೇದಾಂತ್ನ ಮಾತು, ಜೋಕ್ಸ್ ಎಲ್ಲ ಅವಳಿಗೂ ಇಷ್ಟವಾಗುತ್ತಿತ್ತು. ಅವರಿಬ್ಬರನ್ನು ರೇಗಿಸುವುದೆಂದರೆ ಅವಳಿಗೆ ಎಲ್ಲಿಲ್ಲದ ಪ್ರೀತಿ. ಅದಕ್ಕಾಗಿ ಹಿಂದೂ ಮುಂದು ನೋಡದೆ ಗೆಳತಿಯ ಅಕ್ಕನ ವಿವಾಹ ಸಮಾರಂಭಕ್ಕೆ ಅವನನ್ನು ಆಹ್ವಾನಿಸಿ ಬಿಟ್ಟಿದ್ದಳು. ಸನ್ನಿಧಿ ಹೇಳಿದ ಬಳಿಕವೇ ತಾನೇ ಗೆಸ್ಟ್ ಅಂದ ಮೇಲೆ ತನಗೆ ವೇದಾಂತ್ನನ್ನು ಆಹ್ವಾನಿಸುವ ಅಧಿಕಾರ ಇಲ್ಲ ಎಂದು ಅವಳಿಗೆ ಅರಿವಾಗಿದ್ದು. ಆಯ್ತಪ್ಪ, ನಿನ್ನ ಹುಡುಗನನ್ನು ಆಹ್ವಾನಿಸುವ ಹಕ್ಕು ನನಗಿಲ್ಲ ಅಂತ ಈಗ ಗೊತ್ತಾಯ್ತು. ನಿನ್ನ ಲಗೇಜ್ ನನ್ನ ಹತ್ತಿರ ಇದೆ ಅಂದಮೇಲೆ ನೀನು ಬಂದೇ ಬರ್ತೀಯಾ ಅಂತ ಗೊತ್ತು. ಉಳಿದ ವಿಚಾರ ಆಮೇಲೆ ಬಂದಮೇಲೆ ಮಾತಾಡೋಣ ಎಂದು ಹೇಳಿ ಕರೆ ಸ್ಥಗಿತಗೊಳಿಸಿದಳು ಕೀರ್ತನ. ವೇದಾಂತ್, ಇನ್ಮುಂದೆ ನನ್ನ ಮೀಟ್ ಮಾಡಬೇಕು ಅಂದರೆ ನಮ್ಮ ಕಾಲೇಜ್ ಹತ್ರ ಯಾವತ್ತೂ ಬರಬೇಡ, ಸನ್ನಿಧಿ ಹೇಳಿದಾಗ ವೇದಾಂತ್ ಆಶ್ಚರ್ಯದಿಂದ ಅವಳತ್ತ ನೋಡಲು. ನನ್ನ ಫ್ರೆಂಡ್ಸ್ ಒಬ್ಬೊಬ್ಬರಾಗಿ ನಿನ್ನ ಇಷ್ಟಪಡೋಕೆ ಶುರು ಮಾಡಿದರೆ ಆಮೇಲೆ ನನಗೆ ಕಷ್ಟ ಆಗುತ್ತೆ. ಅದಕ್ಕೆ ನೀನು ಇನ್ಮುಂದೆ ನಮ್ಮ ಕಾಲೇಜ್ ಹತ್ರ ಬರಬೇಡ ಅಂತ ಹೇಳಿದ್ದು. ವಿಷಯವನ್ನು ವಿವರಿಸಿ ಹೇಳಿದಳು ಸನ್ನಿಧಿ. ತುಂಬ ಹುಡುಗಿರು ನನ್ನ ಹಿಂದೆ ಬೀಳ್ತಾರೆ, ನನ್ನ ಇಷ್ಟಪಡ್ತಾರೆ ಅಂದರೆ ಐ ಆಮ್ ಸೋ ಹ್ಯಾಪಿ. ನಾನು ನೋಡೋಕೆ ಅಷ್ಟು ಸುಂದರವಾಗಿದ್ದೀನಿ ಅಂತ ಅರ್ಥ ಅಲ್ವಾ? ಅದು ನನಗೆ ಕ್ರೆಡಿಟ್ ಅನ್ಕೋತೀನಿ. ಹಾಗಾದರೆ ನಾನು ಇನ್ಮುಂದೆ ನಿನ್ನ ಕಾಲೇಜ್ ಹತ್ತಿರ ದಿನ ಬೆಳಗ್ಗೆ ಬಂದು ನೋಡ್ತೀನಿ. ವೇದಾಂತ್ ಬೇಕೆಂದೇ ಅವಳನ್ನು ರೇಗಿಸಿ ಅವಳತ್ತ ನೋಡಿ ಕಣ್ಣು ಹೊಡೆದ. ಸನ್ನಿಧಿ ಮುನಿಸಿನಿಂದ ಅವನತ್ತ ಉರಿನೋಟ ಬೀರಿದಳು. ಅಬ್ಬಾ, ನಿನ್ನ ಮನಸ್ಸಲ್ಲಿ ಇಂತಹ ವಿಚಾರ ಇದೆ ಅಂತ ಈಗಾದರೂ ಗೊತ್ತಾಯ್ತಲ್ಲ. ಸಿಕ್ಕ ಹುಡುಗಿ ಜೊತೆ ಫ್ಲರ್ಟ್ ಮಾಡೋ ಹುಡುಗರನ್ನ ಕಂಡ್ರೆ ನನಗೂ ಇಷ್ಟ ಇಲ್ಲ. ನಮ್ಮ ಕಾಲೇಜ್ ಹತ್ರ ಮಾತ್ರ ಯಾಕೆ, ಮೈಸೂರಲ್ಲಿ ಇರೋ ಬೇರೆ ಕಾಲೇಜುಗಳ ಮುಂದೆ ಹೋಗಿ ನಿಂತ್ಕೋ. ಇನ್ನೂ ಜಾಸ್ತಿ ಹುಡುಗಿರು ನಿನ್ನ ಬೆನ್ನ ಹಿಂದೆ ಇರ್ತಾರೆ. ಅವರಲ್ಲಿ ಯಾರನ್ನಾದರೂ ಆಯ್ಕೆ ಮಾಡಿಕೊಂಡು ಅವರ ಜೊತೆ ಸುಖವಾಗಿರು. ನಾನು ನಿಂಗೆ ಬರೀ ಫ್ರೆಂಡ್ ಅಷ್ಟೇ ಅಂತ ಆವತ್ತು ಹೇಳಿದ್ನಲ್ಲ. ಏನು ಪಾಪ, ತುಂಬ ಡೀಸೆಂಟ್ ಹುಡುಗ, ಒಳ್ಳೆಯ ಹುಡುಗ, ನಮ್ಮ ಮನೆಯವರಿಗೆ ಚೆನ್ನಾಗಿ ಪರಿಚಯ ಇದೆ. ಹುಡುಗ ನನ್ನ ಗೆಳೆತನ ಬಯಸ್ತಾನೆ ಮಾತ್ರ ಅಲ್ಲ, ಅದರಿಂದ ನನಗೆ ಏನು ತೊಂದರೆ ಆಗಲ್ಲ ಅಂತ ಗೊತ್ತಾದ ಮೇಲೇನೆ ನಾನು ನಿನ್ನ ಫ್ರೆಂಡ್ಶಿಪ್ಪನ್ನು ಒಪ್ಕೊಂಡಿರೋದು. ನೀನು ಇಷ್ಟಪಡುವಂತಹ ಸುಂದರವಾದ ಗರ್ಲ್ ಫ್ರೆಂಡ್ನ ಹುಡುಕೋ, ಅದಕ್ಕೆ ನನ್ನಿಂದ ಯಾವ ಅಭ್ಯಂತರನೂ ಇಲ್ಲ. ಇನ್ಮುಂದೆ ನನ್ನ ತಂಟೆಗೆ ಬರಬೇಡ. ಸನ್ನಿಧಿಗೆ ಈಗ ಅವನ ಮೇಲೆ ಮುನಿಸು ಏರಿತ್ತು. ಅವಳನ್ನು ಮತ್ತು ಕಾಡಿಸಿ ರೇಗಿಸುವ ಆಸೆ ವೇದಾಂತ್ಗೆ. ಆದರೆ ಆಗಲೇ ಅತ್ತು ಬಾಡಿದ ಅವಳ ಮುಖವನ್ನು ನೋಡಿದಾಗ ರೇಗಿಸುವ ಮನಸ್ಸಾಗದೆ ಹೇಳಿದ, ಸಾನು, ನಿಜ ಹೇಳು, ನಮ್ಮಿಬ್ಬರ ಮಧ್ಯೆ ಬರೀ ಫ್ರೆಂಡ್ಶಿಪ್ ಇರೋದಾ ಅಥವಾ ಸಮಥಿಂಗ್ ಸ್ಪೆಷಲ್ ಏನಾದರೂ ಇದೆಯಾ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳು. ನಾನು ನಿಂಗೆ ಬೇಡ ಅಂತ ಆವತ್ತೇ ನಾನು ನಿನ್ನ ಬಿಟ್ಟು ದೂರ ಹೋಗ್ತೀನಿ. ವೇದಾಂತ್ ಸನ್ನಿಧಿ ಇಬ್ಬರು ಒಂದೊಮ್ಮೆಯೂ ಪರಸ್ಪರ ಐ ಲವ್ ಯು ಎಂದು ಹೇಳಿರಲಿಲ್ಲ. ಆದರೆ ತಮ್ಮ ಇಬ್ಬರ ಮಧ್ಯೆ ಫ್ರೆಂಡ್ಶಿಪ್ಗಿಂತಲೂ ಮಿಗಿಲಾದ ಸಂಬಂಧವಿದೆ ಎಂಬುದು ಇಬ್ಬರಿಗೂ ಅರ್ಥವಾಗಿತ್ತು. ವೇದಾಂತ್ ತನ್ನ ಮನೆಗೆ ಅವಳನ್ನು ಕರೆದೊಯ್ದು ತಾಯಿಯ ಮುಂದೆ ಅದನ್ನು ವ್ಯಕ್ತಪಡಿಸಿದ್ದ ಕೂಡ. ಆದರೂ ಅವಳೇಕೆ ಹೀಗೆ ಹೇಳುತ್ತಿದ್ದಾಳೆ? ಅರ್ಥವಾಗದೆ ಅವಳನ್ನೇ ನೋಡಿದ ವೇದಾಂತ್. ವೀಕ್ಷಕರೇ, ಅನಿವಾರ್ಯ ಕಾರಣಗಳಿಂದಾಗಿ ಕೆಲವು ದಿನ ವಿಡಿಯೋ ಹಾಕೋಕೆ ಸಾಧ್ಯ ಆಗಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸಿಕೊಂಡ ನಿಮ್ಮ ಅಭಿಮಾನಕ್ಕೆ ಅನಂತ ಧನ್ಯವಾದಗಳು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.